ಗೊಂದಲಗಳು ಅದು ಇದು ಏನಾದರೂ ಇದ್ರೂ ನೀವು ಈ ದೇವಸ್ಥಾನಕ್ಕೆ ಬಂದರೆ ಆ ದೇವರ ದರ್ಶನವನ್ನು ಪಡೆದರೆ ಖಂಡಿತವಾಗಲೂ ಮನಸ್ಸಿಗೆ ಸಮಾಧಾನ ಅಂತೂ ಗ್ಯಾರಂಟಿ ಸಿಗುತ್ತೆ. ಇದು 100% ಶ್ಯೂರ್. ಯಾಕೆ ಗೊತ್ತಾ, ಆ ದೇವರಲ್ಲಿ ಆ ಶಕ್ತಿ ಇದೆ ಅಂತ ಅನ್ನಿಸ್ತು. ನಮ್ದು ಯಾವ ಕಡೆ ಜ್ಞಾನ ಇದ್ರೂ ಆ ದೇವರು. ಹಾಗೆ ಈಗ ನಾವು ಬಂದಿರೋದು ಮಾಗಡಿಗೆ. ಅಂದರೆ ಬೆಂಗಳೂರಿನಿಂದ ಇದು ಸುಮಾರು 54 ಅಂದರೆ ಮೆಜೆಸ್ಟಿಕ್ಕಿಂದ ಡಿಸ್ಟೆನ್ಸಲ್ಲಿದೆ. ಬರೀ 54 ಕಿಲೋಮೀಟರ್ಸ್ ಅಷ್ಟೇ. ಅಲ್ಲಿಗೆ ಬಂದಿದ್ದೀವಿ. ಇನ್ನು ಈ ಜಾಗದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈ ದೇವಾಲಯದ ಪ್ರಧಾನ ದೇವರು ನಿಂತಿರುವ ಭಂಗಿಯಲ್ಲಿರುವ ಭಗವಾನ್ ವಿಷ್ಣು. ತಿರುಪತಿಯಲ್ಲಿರೋ ಥರನೇ ಇದೆ. ಇನ್ನು ಈ ದೇವಾಲಯದ ಹೆಸರು ವಾಸ್ತವವಾಗಿ ಪಶ್ಚಿಮ ವೆಂಕಟಾಚಲಪತಿ ದೇವಾಲಯವಾಗಿದೆ. ಏಕೆಂದರೆ ಇಲ್ಲಿ ದೇವರು ಬಂದು, ಪ್ರಧಾನ ದೇವರಿದ್ದಾರಲ್ಲ, ಅವರು ಪಶ್ಚಿಮಕ್ಕೆ ಮುಖ ಮಾಡಿದ್ದಾರೆ. ಸೊ ಹಾಗಾಗಿ ಪಶ್ಚಿಮ ವೆಂಕಟಾಚಲಪತಿ ಅಂತ ಹೆಸರಿದ್ದಿದ್ದು. ಬಟ್ ಇಂದಿನ ದಿನಗಳಲ್ಲಿ ಏನಾಗಿದೆ, ಇದು ರಂಗನಾಥ ದೇವಾಲಯ ಅಂತಲೇ ಜನಪ್ರಿಯವಾಗಿದೆ. ಈಗ ನೋಡಿ, ಆ ದೇವಸ್ಥಾನದ ಎದುರುಗಡೆನೆ ಇಲ್ಲಿ ಬಿಸಿಲು ಮಾರಮ್ಮ ಅಂತ ಇನ್ನೊಂದು ದೇವಸ್ಥಾನ ಇದೆ. ಅದಕ್ಕೆ ಮೇಲ್ಗಡೆ ರೂಫಿಂಗ್ ಇಲ್ಲ. ಸೊ ಹಾಗಾಗಿ ಬಿಸಿಲು ಮಾರಮ್ಮ ಅಂತ ಹೆಸರಿದೆ. ಈಗ ನಾವು ಇಲ್ಲಿ ರಂಗನಾಥ ದೇವಾಲಯದ ಒಳಗಡೆ ಹೋಗೋಣ. ಪೂಜೆ ಸಾಮಾನೆಲ್ಲ ನಿಮಗೆ ಇಲ್ಲೇ ಸಿಗುತ್ತೆ, ನೀವು ತಗೋಬಹುದು ಬೇಕಿದ್ರೆ. ಇನ್ನು ನೀವು ಆ ಎದುರುಗಡೆನೆ ಇದು ಜಾಗ ನೋಡ್ತಿದ್ದೀರಲ್ಲ, ಇದು ಕಾಯಿ ಹೊಡೆಯುವಂಥ ಜಾಗ. ನೀವು ಈಡ್ಗಾಯಿ ಅದು ಹೊಡಿಬೇಕು ಅಂತಂದರೆ ಅದ್ರ ಒಳಗಡೆ ಹೊಡಿಬೇಕಾಗತ್ತೆ. ಏನಂದರೆ ನೀಟಾಗಿರಲಿ, ಸುತ್ತಮುತ್ತ ಎಲ್ಲ ಜಾಗ ಎಲ್ಲ ನೀಟಾಗಿರಲಿ ಅಂತ ಮಾಡಿರೋ ಅಂಥದ್ದಿದು. ಒಂದು ದೀಪವನ್ನು ಹಚ್ಚಿಟ್ಟಿದ್ದಾರೆ ಇಲ್ಲಿ, ನಿರಂತರವಾಗಿ ಅದು ಉರಿತಾನೇ ಇರುತ್ತೆ. ಇನ್ನು ಎಲ್ಲ ವಿಷ್ಣು ದೇವರ ಸ್ಥಾನದ ಮುಂದೆ ಹೇಗೆ ಗರುಡ ಗಂಬ ಇರುತ್ತಲ್ಲ, ಅದಾಗಿದೆ ಇಲ್ಲಿ. ಇನ್ನು ಬಲಗಡೆ ಇರುವಂಥದ್ದು ನಿಮಗೆ ಕಲ್ಯಾಣಿ. ಈಗ ಇಲ್ಲಿ ಎಂಟ್ರೆನ್ಸಲ್ಲೇ ನಾವು ಅದೇ ನಾಮನ ಇಟ್ಕೋಬಹುದು ಬೇಕಿದ್ರೆ. ನಾವೀಗ ಈ ದೇವಾಲಯದ ಹಿನ್ನೆಲೆಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಮಾಂಡವ್ಯ ಮಹರ್ಷಿಗಳು ತಿರುಮಲಕ್ಕೆ ಹೋದ್ರಂತೆ ಒಂದ್ಸಲ. ಇದು ಶ್ರೀನಿವಾಸನ ದರ್ಶನವನ್ನು ಪಡೆಯೋಣ ಅಂತ, ಮೆಚ್ಚಿಸೋಣ ಅಂತ ತಪಸ್ಸು ಮಾಡಿದ್ರಂತೆ. ಆಗ ಇವರು ಮಾಂಡವ್ಯ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದ ಶ್ರೀನಿವಾಸ ದೇವರು, ವೆಂಕಟಾಚಲಪತಿಯವರು ದರ್ಶನವನ್ನು ನೀಡಿ ಆಶೀರ್ವದಿಸಿ ಅವರೇನು ಹೇಳಿದ್ರಂತೆ, ದೇವರೇನು ಹೇಳಿದ್ರಂತೆ ಅಂದರೆ, ನೀನು ಸ್ವರ್ಣಾಚಲಕ್ಕೆ ಹೋಗಿ ನನ್ನ ಅಂದರೆ ಶ್ರೀ ವೆಂಕಟಾಚಲಪತಿಯನ್ನು ಸ್ಥಾಪಿಸು, ಪೂಜಿಸು, ಆಗ ನಾನು ನಿನಗೆ ಆಶೀರ್ವದಿಸ್ತೀನಿ ಅಂತ ಹೇಳಿದ್ರಂತೆ. ಹಾಗೆ ಆ ಮಾತಿನಂತೆ ಮಾಂಡವ್ಯ ಮಹರ್ಷಿಗಳು ಈ ಸ್ವರ್ಣಾಚಲ ಅಂದರೆ ಈಗಿನ ಮಾಗಡಿ ಆಗಿರುವಂಥ ಸ್ವರ್ಣಾಚಲಕ್ಕೆ ಬಂದು ದೇವರನ್ನು ಸ್ಥಾಪಿಸೋದ್ರಂತೆ. ಅದನ್ನು ಏನು ಪಶ್ಚಿಮಕ್ಕೆ ನೋಡುತ್ತಿರುವಂಥ ವೆಂಕಟಾಚಲಪತಿಯನ್ನು ದೇವರನ್ನು ಸ್ಥಾಪಿಸಿದ್ರಂತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ತಿರುಮಲಕ್ಕೆ ಅಂದರೆ ತಿರುಪತಿಗೆ ಹೋಗೋಕ್ಕಾಗದೆ, ದೇವರ ದರ್ಶನವನ್ನು ಪಡೆಯೋಕ್ಕಾಗದೆ ಇರೋವಂಥವ್ರು ಇಲ್ಲಿನ ತಿರುಮಲೆ ಅಂದರೆ ಇವಾಗ ದೇವರ ವಾಸ ಇದೆಯಲ್ಲ, ಈ ಮಾಗಡಿ ಹತ್ರ ಇರುವಂಥ ದೇವರ ವೆಂಕಟಾಚಲಪತಿ ವಾಸ ಇರುವಂಥ ಜಾಗನ ತಿರುಮಲೆ ಅಂತ ಕರೀತಾರೆ. ಇಲ್ಲಿಗೆ ಬಂದು ದೇವರ ದರ್ಶನವನ್ನು ಪಡೆದರೆ ಅಷ್ಟೇ ಪುಣ್ಯ ಸಿಗುತ್ತೆ. ಹಾಗೆ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತೆ, ದೇವರ ಆಶೀರ್ವಾದ ಇಲ್ಲಿದೆ ಅಂತ ಅನ್ನೋದು ನಂಬಿಕೆ. ಮತ್ತು ಆ ಥರ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ನೀವು ತಿರುಪತಿಗೆ ಹೋಗೋಕ್ಕಾಗದೇ ಇರೋಂಥವ್ರು ಇಲ್ಲಿ ಬಂದು ದೇವರ ದರ್ಶನವನ್ನು ನೀವು ಪಡೆಯಬಹುದು ಅಂತ ಹೇಳ್ತಿದ್ದಾರೆ. ಈ ದೇವಾಲಯದಲ್ಲಿ ನಾವೀಗ ಏನು ರಂಗನಾಥನ ಅಂದರೆ ವೆಂಕಟಾಚಲಪತಿ ನೋಡ್ತೀವಲ್ಲ, 4.5 ಅಡಿ ಎತ್ತರ ನಿಂತಿರುವಂಥದ್ದು, ಅದನ್ನು ಮಾಂಡವ್ಯ ಮಹರ್ಷಿಗಳು ಸ್ಥಾಪಿಸಿದ್ದಲ್ಲ, ಅದು ಆಮೇಲೆ ಶಿಲೆ ಇಟ್ಟಿರುವಂಥದ್ದು. ಮಾಂಡವ್ಯ ಮಹರ್ಷಿಗಳು ಪೂಜಿಸ್ತಾ ಇದ್ದಿದ್ದು ಏನು ಅಂದರೆ, ಸ್ವಯಂವಾಗಿ ಸಾಲಿಗ್ರಾಮ ಉಟ್ಕೊಂಡಿತ್ತು ಇಲ್ಲಿ ಭೂಮಿಯಿಂದ. ಅದು ನೀವು ದೇವ್ರನ್ನೇನು ನೋಡ್ತೀರಾ, ಮೂಲ ದೇವರು, ಅದರ ಎದುರುಗಡೆನೇ ಇದೆ ಒಂದು ಸಾಲಿಗ್ರಾಮ ರೂಪವಾಗಿ. ಆ ದೇವರಿಗೆ ಅವರು ಅಭಿಷೇಕ ಪೂಜೆ ಎಲ್ಲ ಮಾಡ್ತಿದ್ದು, ನೀವು ಅದನ್ನು ಸಹ ನೋಡ್ಬಹುದಾಗಿದೆ. ಆಯಿತಾ. ಈಗ ನಾವು ಇಲ್ಲಿ ನೋಡಿ, ಇನ್ನೊಂದು ವಿಶೇಷ ಅಂದರೆ ನಾವು ಗರುಡನ ನೋಡ್ಬೋದು ಈ ದೇವಸ್ಥಾನದಲ್ಲಿ. ಇರುತ್ತೆ ಕಲ್ಲಿನಲ್ಲಿ, ಈ ಥರ ಶಿಲೆಯಾಗಿ ಎಲ್ಲೂ ಇರಲ್ಲ. ಇದು ನೋಡಿ, ಇದು ದೇವರು. ಆಯಿತಾ. ಇಲ್ಲಿ ಕ್ಯಾಮ್ರಾ ಅಲ್ಲೋ ಇಲ್ಲ ಒಳಗಡೆ, ನಾವು ಫೋಟೋಸ್ ಬೇರೆಯಿಂದ ತೊಗೊಂಡು ಹಾಕಿದ್ದೀನಿ ನಾನು ನಿಮಗೆ ತೋರಿಸ್ಬೇಕು ಅಂತಲೇ. ತುಂಬ ಚೆನ್ನಾಗಿದೆ ದೇವರಂತೂ, ಅಷ್ಟು ಮುದ್ದಾಗಿದೆ.
ಇದು ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಸಾಲಿಗ್ರಾಮ ಇರೋದು, ಅದನ್ನು ಮಾಂಡವ್ಯ ಮಹರ್ಷಿಗಳು ಪೂಜೆ ಮಾಡ್ತಿದ್ದಂಥದ್ದು. ಆಮೇಲೆ ಸ್ವಯಂ ಅದು ಏನಂತಾರೆ, ಸ್ವಯಂ ಹುಟ್ಟಿರುವಂಥದ್ದು ಅದು. ಆಯಿತಾ. ಇದು ರಂಗನಾಯಕಿ ಲಕ್ಷ್ಮಿ ಇರುವಂಥದ್ದು, ಅದು ದೇವಸ್ಥಾನ ಇದೆ ನಿಮಗೆ ಹಿಂದೆ, ಅಲ್ಲಿ ಅದನ್ನು ನೋಡ್ಬೋದು. ಇನ್ನು ಇದು ರಂಗನಾಥ ಸ್ವಾಮಿಯವರದು. ಈ ದೇವರನ್ನ ಬೆಳೆಯುತ್ತಿರುವ ರಂಗ, ಮಕ್ಕಳ ರಂಗ ಅಥವಾ ಮೂಲ ರಂಗ ಅಂತಲೂ ಕರೀತಾ ಇದ್ದಾರೆ. ಇದು ಬೆಳೀತಾ ಇದೆಯಂತೆ ವರ್ಷದಿಂದ ವರ್ಷಕ್ಕೆ ರಂಗನಾಥ ಸ್ವಾಮಿ. ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ಹೌದು, ಮಾಂಡವ್ಯ ಮಹರ್ಷಿಗಳು ಪೂಜೆ ಮಾಡ್ತಿದ್ರಲ್ಲ, ಅದು ಸಾಲಿಗ್ರಾಮ ಸ್ವಯಂ ಉದ್ಭವ ಆಗಿರೋವಂಥದ್ದು. ಆ ದೇವರಿಗೆ ನೀವು ಅಭಿಷೇಕ ಮಾಡ್ತಾ ಇದ್ದರೆ, ನೀರಾಗಲಿ ಅಥವಾ ಹಾಲಾಗಲಿ ಅಭಿಷೇಕ ಮಾಡಿದ್ರೆ ಇದುವರೆಗೂ ನಿಮಗೆ 1 ಸ್ಪೂನು ಸಹ ಅಭಿಷೇಕದ ಹಾಲು ಅಥವಾ ನೀರು ಸಿಗಲ್ವಂತೆ. ಅದು ಎಲ್ಲೂ ಹೋಗ್ತಿದೆ ಅಂತಲೂ ಇನ್ನೂ ಕಂಡುಹಿಡಿಯೋಕ್ಕಾಗಿಲ್ವಂತೆ. ಸೊ ಅದು ಭಾಳ ವಿಶೇಷ. ಇನ್ನು ಈ ದೇವ್ರನ್ನಂತೂ ನೋಡೋಕೆ ಅಷ್ಟು ಮುದ್ದಾಗಿದೆ. ನೀವು ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ, ನಿಮ್ಮ ಗೊಂದಲಗಳು ಅದು ಇದು ಏನಾದರೂ ಇದ್ರೂ, ನೀವು ಈ ದೇವಸ್ಥಾನಕ್ಕೆ ಬಂದರೆ ಆ ದೇವರ ದರ್ಶನವನ್ನು ಪಡೆದರೆ ಖಂಡಿತವಾಗಲೂ ಮನಸ್ಸಿಗೆ ಸಮಾಧಾನ ಅಂತೂ ಗ್ಯಾರಂಟಿ ಸಿಗುತ್ತೆ. ಇದು 100% ಶ್ಯೂರ್. ಯಾಕೆ ಗೊತ್ತಾ, ಆ ದೇವರಲ್ಲಿ ಆ ಶಕ್ತಿ ಇದೆ ಅಂತ ಅನ್ನಿಸ್ತು. ನಮ್ಮದು ಯಾವ ಕಡೆ ಜ್ಞಾನ ಇದ್ರೂ ಆ ದೇವರು ಅಷ್ಟು ಮುದ್ದಾಗಿದೆ, ಅಷ್ಟು ಚೆನ್ನಾಗಿದೆ ದೇವರು. ತುಂಬ ಚೆನ್ನಾಗಿ ಮಾಡಿದರು, ಕ್ಲೀನೂ ಇತ್ತು. ನೀವು ಕವರಲ್ಲಿ ನೀವು ಪೂಜೆ ಸಾಮಾನು ತೊಗೊಂಡೋಗಿದ್ರು, ಅಲ್ಲೊಂದು ಬುಟ್ಟಿ ಇತ್ತು, ಅವರೇ ಕೊಡ್ತಿದ್ರು ಬುಟ್ಟಿ. ಆ ದೇವರು ಪೂಜೆ ಸಾಮಾನು ಇಟ್ಕೋಬೇಕಿತ್ತು. ಪೂಜೆ ಆದಮೇಲೆ ನೀವು ಆ ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಡು ವಾಪಸ್ಸು ಆ ಬುಟ್ಟಿ ಅಲ್ಲಿಟ್ಟು ಹೋಗ್ಬೋದಿತ್ತು. ದೇವಸ್ಥಾನವೂ ಭಾಳ ನೀಟಾಗಿದೆ, ಕ್ಲೀನಾಗಿದೆ. ಆಮೇಲೆ ಅಲ್ಲಿ ಪುರೋಹಿತರುಗಳು ಒಳ್ಳೆಯವರಿದ್ದರು. ಬಟ್ ಏನಂದರೆ, ಒಳಗಡೆ ಹಿಂದೆ ದೇವಸ್ಥಾನಗಳಿಗೆ ಕೆಲವು ಹತ್ರ ನಮಗೆ ಪರ್ಸ್ನಲಾಗಿ ಅನಿಸಿದ್ದು, ಸ್ವಲ್ಪ ದುಡ್ಡಿಗೆ ಕೇಳ್ತಿದ್ರಾ ಅಥವಾ ಅದು ಇದು ಮಾಡಿಸಿ ಅಂತಿದ್ರಾ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ದೇವರಂತೂ ಅಷ್ಟು ಮುದ್ದಾಗಿದೆ. ನಿಮಗೆ ಖಂಡಿತ ಮನಃಶಾಂತಿಗೆ ಬೇಕು ಅಂದರೆ ಇಲ್ಲಿ ಬನ್ನಿ. ಇನ್ನು ಊಟದ ವ್ಯವಸ್ಥೆ ಇತ್ತು ಇಲ್ಲಿ. ಮಧ್ಯಾಹ್ನ 2 ಗಂಟೆ 2:30ವರೆಗೂ ಇದೆ ಅಂತ ಹೇಳಿದ್ದಾರೆ, 11ರಿಂದ. ಬಟ್ 11ರಿಂದ ಶುರುವಾಗಿರಲಿಲ್ಲ, ಸ್ವಲ್ಪ ಲೇಟಾಗಿ ಶುರುವಾಗ್ಬೋದು. ಬಟ್ ಪ್ರಸಾದ ಇತ್ತು. ಬರೀ ಶನಿವಾರ ಭಾನುವಾರ ಮಾತ್ರ ಊಟದ ವ್ಯವಸ್ಥೆ ಇದೆ. ಅಲ್ಲಿ ದೇವಸ್ಥಾನದ ಒಳಗಡೆ ಒಂದು 10:30 11ರವರೆಗೂ ಒಳಗಡೆ ನಿಮಗೆ ಜೊನ್ನೆಯಲ್ಲಿ ಪ್ರಸಾದನ ಕೊಡ್ತಿದ್ರು. ಪುಳಿಯೋಗರೆ ಅಥವಾ ಪೊಂಗಲ್, ಸಿಹಿ ಪೊಂಗಲ್ ಇಲ್ಲಿ ವಿಶೇಷತೆ ಅಂತಿದ್ರು, ಅದನ್ನು ಕೊಡ್ತಿದ್ರು. ಇನ್ನು ಈ ಸಂಕ್ರಾಂತಿಯ ದಿನ ವಿಶೇಷವಾಗಿ ನೀವು ಸಹ ಅಭಿಷೇಕ ಮಾಡಿಸ್ಬೋದು. ಬೇಕಿದ್ದರೆ ಬಂದು ನೀವು ಏನದು ಟೋಕನ್ ಏನಾದರೂ ಬರ್ಸಿದ್ರೆ ರೆಸಿಪ್ಟು, ಸಂಕ್ರಾಂತಿಯ ದಿನ ಆ ಸಾಲಿಗ್ರಾಮಕ್ಕೆ ನೀವು ಸಹ ಅಭಿಷೇಕ ಮಾಡ್ಬೋದು ಅಂತ ಅಲ್ಲಿ ಹೇಳ್ತಿದ್ರು. ಸೊ ನೀವು ಬೇಕಿದ್ರೆ ಬಂದು ದರ್ಶನವನ್ನು ಮಾಡ್ಬೋದು, ಅಭಿಷೇಕನೂ ಮಾಡ್ಬೋದು. ಬೆಂಗಳೂರಿಂದ ತುಂಬ ಹತ್ರ ಇದೆ. ನಾನು ಎಷ್ಟೋ ವರ್ಷದಿಂದ ಇಲ್ಲಿ ಬರಬೇಕು ಅಂದ್ಕೊಂಡೆ. ಖಂಡಿತವಾಗ್ಲೂ ಬನ್ನಿ ನೀವು ಇಲ್ಲಿ, ಯಾಕಂದರೆ ನಮಗಂತೂ ತುಂಬ ಸಮಾಧಾನ ಆಯಿತು, ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. 100% ಗ್ಯಾರಂಟಿ ಕೊಡ್ತೀನಿ, ನಿಮಗೂ ಸಮಾಧಾನ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.